ಮಕ್ಕಳನ್ನೇ ಜೋಡೆತ್ತುಗಳನ್ನಾಗಿಸಿದ ರೈತನಿಗೆ ಜಿಲ್ಲಾಡಳಿತ ಸ್ಪಂದಿಸಿದೆ. ಪವರ್ ಟಿವಿ ಸುದ್ದಿ ಪ್ರಸಾರ ಬೆನ್ನಲ್ಲೇ ಜಮೀನಿಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಮಕ್ಕಳನ್ನೇ ಜೋಡೆತ್ತುಗಳನ್ನಾಗಿಸಿಕೊಂಡು ರೈತ ಕೆಲಸ ಮಾಡ್ತಾ ಇದ್ರು. ಜಿಲ್ಲಾಡಳಿತ ಸ್ಪಂದಿಸಿದೆ. ಪವರ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಜಮೀನಿಗೆ ಆಗಮಿಸಿದ್ದಾರೆ. ವೆಂಕಟಾಪುರ ತಾಂಡದ ರೈತ ಶಂಕರಪ್ಪ ಲಮಾಣಿ ಜಮೀನಿಗೆ ಭೇಟಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ವೆಂಕಟಾಪುರ ತಾಂಡದಲ್ಲಿ ಘಟನೆಯಾಗಿರುವುದು. ಎತ್ತುಗಳ ಬೆಲೆ ಹೆಚ್ಚಳ, ಹೀಗಾಗಿ ಮಕ್ಕಳಿಂದಲೇ ಕಳೆನಾಶ ಮಾಡಿಸಿದ್ರು. ಎಲೆಕೋಸು ಹೊಲದಲ್ಲಿ ಮಕ್ಕಳಿಂದ ನೊಗ ಇಳಿಸಿದ್ದ ಅನ್ನದಾತ ಡಿಸಿ ವಿಜಯ ಮಹಂತೇಶ್ ದಾನಮ್ಮನವರ ನೇತೃತ್ವದಲ್ಲಿ ಅಧಿಕಾರಿಗಳು ಜಮೀನಿಗೆ ಬಂದಿದ್ದಾರೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ, ಸಿಇಒ ದಲ್ಜಿತ್ ಭೇಟಿ ನೀಡಿದ್ದಾರೆ. ಜಮೀನಿನಲ್ಲಿ ರೈತನ ಕುಟುಂಬದ ಸಂಕಷ್ಟವನ್ನ ಹೇಳ್ಕೊಂಡಿದ್ದಾರೆ, ಆಲಿಸಿದ್ದಾರೆ ಜಿಲ್ಲಾಡಳಿತ. ಇನ್ನು ಹೊಸದಾಗಿ ಎತ್ತು ಖರೀದಿಗೆ ಬ್ಯಾಂಕ್ ಸಾಲ ಕೊಡೋದಾಗಿ, ಅದಕ್ಕೆ ವ್ಯವಸ್ಥೆ ಮಾಡೋದಾಗಿ ಭರವಸೆ ನೀಡಿದೆ. ಸಬ್ಸಿಡಿ ಮೂಲಕ ಕಳೆನಾಶ ಮಾಡುವ ಕೃಷಿ ಯಂತ್ರ ನೀಡುವ ಭರವಸೆ ನೀಡಿದೆ. ರೈತನಿಗೆ ಅಗತ್ಯ ಕೃಷಿ ಯಂತ್ರೋಪಕರಣ ಹಾಗೆ ನೆರವನ್ನ ನಾವು ಒದಗಿಸಿಕೊಡ್ತೀವಿ ಅಂತ, ಹಾಗೆ ಕ್ರಮ ತೆಗೆದುಕೊಳ್ತೀವಿ ಅಂತ ಅಭಯವನ್ನ ನೀಡಿದ್ದಾರೆ. ಪವರ್ ಟಿವಿಯ ನಿಜಕ್ಕೂ ಇದು ಬಿಗ್ ಇಂಪ್ಯಾಕ್ಟ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಆ ರೈತನಿಗೆ ಪಾಪ ಎತ್ತುಗಳು ಇರಲಿಲ್ಲ. ಮಕ್ಕಳ ಸಹಾಯವನ್ನ ಪಡ್ಕೊಂಡು ಮಕ್ಕಳನ್ನ ಕೆಲಸಕ್ಕೆ ಒಳಪಡಿಸಬಾರ್ದು, ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ಎಲೆಕೋಸು ಜಮೀನಿನಲ್ಲಿ ಕಳೆಯನ್ನ ಕೀಳೋದಕ್ಕೆ, ಕೆಲ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಂತವರೆಗೂ ಕೂಡ ಮನಕಲುಕುವ ದೃಶ್ಯ. ಈ ಕಾಲಮಾನದಲ್ಲೂ ಕೂಡ ಮಕ್ಕಳನ್ನ ಎತ್ತುಗಳಾಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಸುದ್ದಿ ಪ್ರಸಾರ ಮಾಡ್ತು ಪವರ್ ಟಿವಿ. ಅದಾದ ನಂತರದಲ್ಲಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಭಯವನ್ನ ನೀಡಿದ್ದಾರೆ. ಯಂತ್ರೋಪಕರಣಗಳನ್ನ ಕೊಡ್ತೀವಿ, ಹಾಗೆ ಎತ್ತುಗಳನ್ನ ಖರೀದಿ ಮಾಡೋದಕ್ಕೆ ಸಬ್ಸಿಡಿಯನ್ನ ನೀಡ್ತೀವಿ ಅಂತ ಭರವಸೆಯನ್ನ ನೀಡಿದ್ದಾರೆ.